ಲಕ್ಷ್ಮಕ್ಕ, ಅಂಬವಕ್ಕ, ಲಗುನ ಬರ್ರಿ ಇಲ್ಲಿ, ಲಗುನ ಬರ್ರಿ. ಬೇ ಲಕ್ಷ್ಮಕ್ಕ, ಲಗುನ ಬರ್ರಿ ಬೇ, ಏನೇನು ಕೆಲಸ ಐತಿ ಎಲ್ಲ ಬಿಟ್ಟು ಬರ್ರಿ ಇಲ್ಲಿ. ಏನಾತ್ಲಿ ಪಂಚಿ, ಎದಕ್ಕೆ ಒಂದೇ ಸಮನ ಓದ್ರ ಕುಂತಿದಿ? ಏನೋ ಭಾಳ ಖುಷಿಯಾಗಿದ್ದಂಗನಿದಿ, ಏನಾತ? ಅಂತ ಖುಷಿ ಪಡುವಂಥ ವಿಷಯ ಏನು ಗೊತ್ತಾತ್ಲೆ ನಿನಗೆ? ಅಯ್ಯೋ ಅಂಬವಕ್ಕ, ಈಗ ನಮ್ಮತ್ತಿ ಮಗಳ ಪಲ್ಲವಿ ಜೊತೆ ಫೋನಾಗ ಮಾತಾಡಕ್ ಕುಂತಿದ್ಲು. ಅಯ್ಯೋ ಅದನ್ನು ಕೇಳಿ ನಂಗಂತೂ ಭಾಳ ಖುಷಿ ಆಯ್ತು ನೋಡು. ಅಲ್ಲ, ನಮ್ಮತ್ತೆ ಅಕ್ಕಿ ಮಗಳ ಜೊತೆ ಮಾತಾಡಿದ್ರೆ ನಿನಗೆ ಯಾಕೆ ಖುಷಿ ಆಗ್ಬೇಕ್ಲಿ? ಅಯ್ಯೋ ಲಕ್ಷ್ಮಕ್ಕ, ಏನಾದ್ರು ಗೊತ್ತಾನೆ, ಪಲ್ಲವಿಗೆ ಅವ್ರ ಮನ್ಯಾಗ ಭಾಳ ರುಬ್ಸಾಕೊಂಡ್ಬಿಟ್ಟ ಅಂತ. ಅವ್ರ ಹತ್ತಿದ ತಾಯಿ ಏನೋ ಬಂದಾಳಂತ. ಆಕಿ ಭಾಳ ಬೆರಿಕೆದಳಂತ. ಪಲ್ಲವಿಗೆ ಒಂದು ನಿಮಿಷನೂ ಕುತ್ಕೊಳಕ್ ಬಿಡವಳ್ಳಂತ ಮನ್ಯಾಗ. ಒಂದ ಸಮನ ಕೆಲಸ ಹಚ್ಚಿದಂತ ಮನ್ಯಾಗ. ಕಸ ಅನ್ನಕ, ನೆಲ ಒರ್ಸಕ, ಆಮೇಲೆ ಬರೀ 3 ಹೊತ್ತು ಅಡುಗೆ ಮಾಡಕ್ಕೆ ಹಚ್ಚಿಬಿಟ್ಟ ಅಂತ. ಏನು? ಹೌದಾ? ನಿಂಗೆ ಹೆಂಗೆ ಗೊತ್ತಾಗ್ಲಿ? ಅಯ್ಯೋ ಯಕ್ಕ, ಈಗ ನಾನು ಕೋಣಿ ಕಡೆಯಿಂದ ಬಂದ. ನಾನು ಕೋಣಿಗೆ ಹೋಗಿದ್ದೆ, ಬಟ್ಟೆ ಇಡಾಕ ಮಡ್ಚಿಟ್ಟಿದ್ದೆಲ್ಲ, ಇಡಾಕಂತ ಹೋಗಿದ್ದೆ. ನಮ್ಮತ್ತಿ ಜೋರು ಮಾತಾಡಕೊಂತಿಲ್ಲ. ಹಂಗೆ ನಿಂತ್ಕೊಂಡು ಕೇಳಿಸ್ಕೊಂಡ ಅಂತ ಕೇಳಿಸ್ಕೊಂಡೆ. ಯಪ್ಪ, ನನಗಂತೂ ಫುಲ್ ಖುಷಿ ಆಗ್ಬಿಡ್ತು ನೋಡಿ ಇವತ್ತು. ಪಂಚಿ, ಹಾಗೆಲ್ಲ ಖುಷಿ ಪಡ್ತಾರನ್ಲೇ? ಹಾಗೆಲ್ಲ ಖುಷಿ ಪಡಬಾರ್ದು. ಆಕಿಗೆ ಪಾಪಲ್ಲಿ ಎಷ್ಟು ತ್ರಾಸ ಆಗೈತೆ ಏನ ಯಾರಿಗೆ ಗೊತ್ತು. ಅಯ್ಯ ಬಿಡ ಲಕ್ಷ್ಮಕ್ಕ, ನೀನಂತೂ ನೀನು ಎಲ್ಲರಿಗೂ ಬರೀ ಒಳ್ಳೇದಾಗಲಿ. ಕೆಟ್ಟವರಿಗೆ ಯಾವತ್ತೂ ಒಳ್ಳೇದಾಗಬಾರ್ದು. ಅವರಿಗೆ ಕೆಡಕಾದಾಗಷ್ಟ ಇನ್ನೊಬ್ಬರಿಗೆ ಕೆಡಕು ಮಾಡಬಾರ್ದು ಅಂತ ಗೊತ್ತಾಗದು. ನಿನಗೇನು ಗೊತ್ತು? ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟೈತವಯ್ಯೋ ಇವತ್ತು. ನನಗೂ ಖುಷಿ ಆಯ್ತು ನೋಡ್ಲೆ ಪಂಚಿ. ಯಪ್ಪ, ಹಿಂಗೆ ರುಬ್ಬಿಸ್ಬೇಕು. ಇಲ್ಲಿ ದೊಡ್ಡದಾಗಿ ಕುಂತಲ್ಲೇ ನೀರು ತಂದು ಕೊಡು, ಚಹಾ ತಂದು ಕೊಡು, ಹಾಲು ತಂದು ಕೊಡು ಅಂತ ಪೋಸ್ ಕೊಡ್ತಿದ್ಲು. ಈಗ ಅಲ್ಲಿ ಸರಿಯಾಗಿ ರುಬ್ಬಿಸಿದಾಗ ಗೊತ್ತಾಕೈತಿ ಅಡುಗೆ ಮಾಡೋದು ಎಷ್ಟು ಕಷ್ಟ, ಮನೇನ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತಂದು. ಅಯ್ಯೋ ಅಂಬಕ್ಕ, ಏನು ಕೇಳ್ತಿದ್ದೀನಿ ನೀನು? ನಮ್ಮ ಅತ್ತಿ ಮುಖ ಈಟ ಆಗ್ಬಿಟ್ಟೈತಿ ಈಗ ಮಗಳದ ಪರಿಸ್ಥಿತಿ ಕೇಳಿ. ಅಯ್ಯೋ ನನಗಂತೂ ಫುಲ್ಲು ಖುಷಿ ಆಗ್ಬಿಟ್ಟೈತಿ ನೋಡು. ಮನ್ಯಾಗ ನಾವು ಇಡೀ ದಿನ ಕೆಲಸ ಮಾಡಿದ್ರು ಏನು ಕೆಲಸ ಮಾಡ್ತೀರಿ ನೀವು ಅಂಥದ್ದು, ಏನು ಕಡ್ದು ಕಟ್ಟಾಕಿರಿ ಅಂತ ಅಂತಿಲ್ಲ. ಈಗ ತನ್ನ ಮಗಳಲ್ಲಿ ಸರಿಯಾಗಿ ರುಬ್ಬಾಕ್ ಕುಂತಾರಲ್ಲ ತನ್ನ ಮಗಳಿಗೆ. ಈಗ ಗೊತ್ತಾಗೈತೆ ಅಕ್ಕಿಗೆ ಎಲ್ಲ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತಂದು. ಇರ್ಲಿ ಬಿಡ್ಲೆ, ಹೆಂಗಾರೆ ಯಾಕೆ ಹಾಳಾಗೋಗ್ಲತ್ತಾಗ ಅವ್ರ ವಿಷಯ ನಮಗೆ ಯಾಕೆ? ಈಗ ಇದನ್ನು ಮಾತಾಡೋದು ಏನಾರ ಕೇಳಿಸ್ಕೊಂಡ್ಲಂದ್ರೆ ಅಕ್ಕಿ ಇನ್ನೊಂದಿಷ್ಟು ಜಗಳ ತೆಗಿತಾಳ ಬಂದು. ನಮ್ಮ ಅತ್ತಿ ಬಂದು ಜಗಳ ತೆಗಿತಾಳ. ಜಗಳ ತೆಗಿಯಕ್ಕೆ ಹಿಂಗೆ ಮುಖಾರ ಎಲ್ಲೈತಿ ಹೋಗ. ಮದುವೆಗಿಂತ ಮುಂಚೆ ನಮ್ಮ ನೇತ್ರವ ಎಂತ ಚಲೋ ಹೇಳಿದ್ಲು. ಆ ಹುಡುಗ ಸರಿ ಇಲ್ಲ, ಬೇಡ, ಹಂಗ ಹಿಂಗ ಅಂತ ಹೇಳ್ದ. ದೊಡ್ಡದಾಗಿ ನಮ್ಮ ನೇತ್ರವನ ಮೇಲೆ ನನ್ನ ಮಗಳದು ಜೀವನ ಹಾಳು ಮಾಡ್ಬೇಕಂತಂದ್ರೆ ಹಿಂಗದರಂತ ದೊಡ್ಡದಾಗಿ ಪೋಸ್ ಕಟ್ಲು. ಈಗ ನೋಡು, ಆ ಮುದುಕಿ ಪುಣ್ಯ ಬರ್ಲಪ್ಪ, ಇನ್ನೊಂದಿಷ್ಟು ರುಬ್ಬಿಸ್ಬೇಕಕ್ಕೆ. ಕುತ್ಕೊಳಕ್ಕೆ ಬಿಡಬಾರ್ದು, ರಾತ್ರಿ ಹೊತ್ತು ಮೊಕ್ಕನಕ್ಕೆ ಬಿಡಬಾರ್ದು. ಆ ನಮ್ನಿ ರುಬ್ಬಿಸ್ಬೇಕಕ್ಕೆ ಪಲ್ಲವಿಗೆ. ಹೂನ ಪಂಚವ, ಎಷ್ಟು ಕಾಡಿಸ್ತಿದ್ದೆ ನನಗೆ ಈ ಮನ್ಯಾಗ. ಈಗ ನಮ್ಮ ಅತ್ತಿಗೆ ಆಕೆ ಉಪ್ಪಿಟ್ಟು ತಿನ್ನಂಗಿಲ್ಲ, ಅವಲಕ್ಕಿ ತಿನ್ನಂಗಿಲ್ಲ. ಆಕೆಗೆ ದಾಸಿನ ಮಾಡಿಕೊಡ್ರಿ, ಬಿಸಿ ಬಿಸಿ ಚಾನ ಕೊಡ್ರಿ ಅಂತ ಎಷ್ಟೆಲ್ಲ ಹುರಿದು ಮುಕ್ಕಿಬಿಟ್ರ ನನ್ನ. ಈಗ ನೋಡು ತನ್ನ ಮಗಳಿಗೆ ಹಂಗೆ ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಹಂಗೆ ಅತ್ತಿಗೊಂದು ಕಾಲ ಆದ್ರೆ ಸೊಸಿಗೊಂದು ಕಾಲ ಬರ್ತೈತಿ. ಬಿಡ ತನ್ಬೇಕ, ಈಗ ನೋಡು ಗೊತ್ತಾಕೈತಿ. ಈಗ ತನ್ನ ಮಗಳಿಗೆ ನೋವು ಆಕೈತಲ್ಲ, ಈಗ ಗೊತ್ತಾಕೈತಿ ನಮ್ಮ ಅತ್ತಿಗೆ ಏನು ನೋವು ಅಂತ ಅನ್ನೋದು. ನಗರಿ ಎಷ್ಟು ನಗ್ತೀರಿ, ನಕ್ಕ ಬಿಡ್ರಿ ಈಗಲೇ. ನನ್ನ ಮಗಳ ಜೊತೆ ನಾ ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಬಂದು ಇಲ್ಲಿ ನಗಾಡ ಕುಂತೀರನ ನೀವು? ಅಯ್ಯೋ ಅತ್ಯಾರ, ನೀವೇ ಯಾಕ್ರಿ ಈ ನಮ್ನಿ ಸಿಟ್ಟಾಗಿರಿ? ನಿಮ್ಮ ಮಗಳನ್ನ ದೊಡ್ಡ ಶ್ರೀಮಂತರ ಮನೆ ಕೊಟ್ಟಿರಿ, ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡಿರ್ತಾಳ. ಆಳು ಕಾಳು ಎಲ್ಲ ಕಾಲಿಗೊಬ್ರು ಕೈಗೊಬ್ರು ಆಳಿರ್ತಾರ ಅಂತಂದಿದ್ರಿ ನೀವು. ಈಗೇನಾತು? ಈಗಲೂ ನನ್ನ ಮಗಳ ಆ ಮನೆಗೆ ರಾಣಿ ಅದಳ. ಅದು ಯಾವುದೋ ಒಂದು ಮುದುಕಿ ಬಂದೈತಂತ ಇಷ್ಟೆಲ್ಲ ನಿಗರಾಡ ಕುಂತಿರೋದು. ನಾನೇ ಹೋಗಿ ಸರಿ ಮಾಡ್ತೀನಿ. ಅಲ್ಲಿ ನನ್ನ ಮಗಳು ಆರಾಮಾಗಿ ರಾಣಿ ಇದ್ದಂಗೆ ಇರ್ತಾಳೆ. ನೀವೆಲ್ಲ ಇಷ್ಟು ನಗಾಡ ಕುಂತಿರಲ್ಲ ನೋಡಂತ್ರಿ ಅಂತ. ನನ್ನ ಮಗಳಲ್ಲಿ ಚಂದನ ತಂಗಿರೋದನ್ನು ನೀವ ನಿಮ್ಮ ಕಣ್ಣಾರೆ ನೋಡ್ಬೇಕು. ಹಂಗೆ ಮಾಡ್ತೀನಿ ನಾನು. ಅಯ್ಯೋ ಅತ್ಯಾರ, ಹಗಲು ಕನಸು ಕಾಣೋದನ್ನು ಬಿಡ್ರಿ. ಇರೋದು ಏನೈತಿ ಅದನ್ನು ಒಪ್ಕೋರಿ. ನಿಮ್ಮ ಮಗಳದ್ದು ತಪ್ಪೈತಿ, ಅದಕ್ಕೋಸ್ಕರ ಅವ್ರು ಹಂಗೆ ಇಷ್ಟೆಲ್ಲ ಕೆಲಸ ಮಾಡಸಾಕೊಂತಾರ. ಈಗ ಮಗಳಿಗೆ ಕೆಲಸ ಮಾಡಿಸಿದಕ್ಕೆ ಇಷ್ಟೆಲ್ಲ ತ್ರಾಸಾಗಿ ಹೊಂಟಿರಿ ಮಗಳ ಮನೆಗೆ. ನಮಗೆ ಇಲ್ಲಿ ಇಡೀ 24 ತಾಸು ಕೆಲಸ ಹೇಳ್ತಿರಲ್ಲ, ಅವಾಗೇನು ಅನ್ಸಂಗಿಲ್ಲನ್ರಿ ಅತ್ಯಾರ ನಿಮಗೆ? ನೀವು ನಮಗೆ ಹುರಿಸಿದ್ರಿ, ಇವಾಗ ನಿಮ್ಮ ಮಗಳಿಗೆ ಅವ್ರ ಅತ್ತಿ ಹುರಿಸ್ತಾಳ ಅಷ್ಟ.
ಅದಕ್ಕೆ ರೀ ಅತ್ಯಾರ ಹೆಣ್ಮಕ್ಳನ್ನ ಬೆಳೆಸೋ ಮುಂದೆ ಒಂದು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯಂಗ ಕಲಿಸ್ಬೇಕು. ನಂದ ಎಲ್ಲ ನಡಿಬೇಕು ಮನ್ಯಾಗ ನಂದ ನಡಿಬೇಕಂತ ದಿಮಾಕ್ ಸೊಕ್ಕಿಂದ ಬೆಳೆಸಿದ್ರ ಹಿಂಗಾರಿ ಆಗೋದು ಪರಿಸ್ಥಿತಿ. ಮೊದ್ಲು ನಿಮ್ಮ ಮಗಳನ್ನ ಅಲ್ಲೇ ಗಂಡನ ಮನೆಯಾಗಿದ್ದು ಚಂದನ ತಂಗ ಬಾಳೆ ಮಾಡಂತ ಹೇಳ್ರಿ. ಅದನ್ನ ಬಿಟ್ಟು ಇನ್ನೊಂದಿಟ್ಟು ಅಲ್ಲಿ ಹೋಗಿ ಕಡ್ಡಿ ಆಡಿಸಿ ನಿಮ್ಮ ಮಗಳ ಜೀವನನ ನೀವ ಹಾಳು ಮಾಡಬೇಡ್ರಿ. ಹೌದ್ರಿ ಅತ್ಯಾರ, ಆಕಿಗೆ ಅರಿವಾಗ್ಲಿ, ಸುಮ್ಮನೆ ಇರ್ರಿ. ಒಬ್ಬ ಮನೆ ಸೊಸೆಯಾಗಿ ಹೆಂಗಿರ್ಬೇಕು ಅನ್ನೋದನ್ನ ಅವ್ರ ಅತ್ಯಾರರ ಹೇಳ್ಕೊಡಾಕೊಂತಾರ. ನೀವಂತೂ ಒಂದು ದಿನಾನೂ ಹೇಳ್ಕೊಡ್ಲಿಲ್ಲ. ಅಟ್ಲೀಸ್ಟ್ ಏನೋ ಅವ್ರ ಅತ್ಯಾರರ ಹೇಳ್ಕೊಡಾಕೊಂತಾರ, ಹೇಳ್ಕೊಡ್ಲಿ ಬಿಡ್ರಿ. ನೀವು ಮತ್ತೆ ಅಡ್ಡು ಹೋಗಿ ಆಕಿ ಜೀವನನ ಹಾಳು ಮಾಡಬೇಡ್ರಿ. ಆಡ್ಕೊಂಡು ನಗಾಡ ಕುಂತೀರನ ನೀವು? ಆಡ್ಕೊಂಡು ನಗಾಡ್ರಿ. ನನ್ನ ಮಗಳ ಜೀವನನ ಹೆಂಗೆ ಸರಿ ಮಾಡ್ಬೇಕಂತಂದು ನನಗೆ ಗೊತ್ತೈತಿ. ನಿಮ್ಮಿಂದ ಕಲಿಯೋ ಅವಶ್ಯಕತೆ ನನಗಿಲ್ಲ. ನಿಮ್ಮೆಲ್ಲರದು ಸೊಕ್ಕು ಮುರಿಸ್ಲಿಲ್ಲ, ನನ್ನ ಮಗಳ ಆ ಮನ್ಯಾಗ ರಾಣಿ ಹಂಗೆ ಇರೋಂಗೆ ಮಾಡಲಿಲ್ಲ, ಅವಾಗ ಹೇಳ್ರಿ ನೀವು. ನನ್ನ ಮಗಳ ಆ ಮನ್ಯಾಗ ರಾಣಿ ಇದ್ದಂಗ ಇರ್ತಾಳ ನೋಡಂತ್ರಿ ಅಂತ. ನೋಡಿದಿರ ಅಕ್ಕ, ಇನ್ನ ಎಷ್ಟು ಸೊಕ್ಕಿಂದ ಹುರಿಯಾಕುಂತಾಳ ನಮ್ಮ ಮತ್ತೆ ಅಂತಂದು. ಇನ್ನ ಆಗ್ಬೇಕು, ಇನ್ನ ತಾಯಿ ಮಗಳಿಗೆ ಇನ್ನ ಅರಿವಾಗ್ಬೇಕು. ಅದ್ಯಾರ ಬಂದಾರಲ್ಲ ಅವ್ರ ಮನೆಗೆ, ಅವ್ರ ಅತ್ತಿದ ಅವ್ವ, ಆಕಿಗೆ ಪುಣ್ಯ ಬರಲಿ. ನಾನಂತೂ ಆಕಿನ ಇಷ್ಟು ನೆನೆಸ್ತೀನಂದ್ರೆ ಇನ್ನೊಂದಿಷ್ಟು ಹುರಿಸ್ಕೋಬೇಕು ಆಕಿ ಪಲ್ಲವಿನ, ಅವಾಗ ಗೊತ್ತಾಕೈತೆ ಆಕಿಗೆ. ಸಾಕು ಬರ್ರಿ, ಇನ್ನೊಂದಿಷ್ಟು ಮತ್ತೆ ಬಂದು ಜಗಳ ತಗೊಂಡಿರ್ಕೊಂಡಾಳಕಿ. ಮೊದ್ಲ ಊದ್ಕೊಂಡು ಹೋಗಾಳ ನಮ್ಮ ಅತ್ತಿ. ಮತ್ತು ಈಗ ಇವ್ ಗಂಡ್ಮಕ್ಳು ಬರೋ ಹೊತ್ತಾತು. ಮತ್ತು ಆ ಟೈಮ್ನಾಗ ಜಗಳ ತಗೊಂಡು ಕೂತ್ಕೊಂಡ್ಲಂದ್ರೆ ಮತ್ತೆ ಇವರು ಒದರಾಡ್ತಾರ. ಬರ್ರಿ, ಈಕೆ ನಮ್ಮ ಲಕ್ಷ್ಮಕ್ಕ ಹಿಂಗೆ ಅದೆಲ್ಲ ಬಿಡು. ಅಂಬೋಕ ನಡಿ, ಒಂದೊಂದು ಉಂಡಿನ ಜಾಸ್ತಿನ ತಿನ್ನ ನೀವತ್ತು ಆಗಿರೋ ಖುಷಿಗೆ. ನಡಿ. ನನ್ನ ಮಗಳ ಬಗ್ಗೆನ ಆಡ್ಕೊಂಡು ನಗಾಡ ಕುಂತಿರೋಲ್ಲ ನೀವು. ನಿಮ್ಮ ಮಗಳು ನೇತ್ರವ ಅದು ಹೆಂಗೆ ಮದುವೆ ಆಗೋಕ್ಕಳ ನಾನು ನೋಡೇ ಬಿಡ್ತೀನಿ. ಅಕ್ಕಿ ಜೀವನನೂ ಹಾಳಾಗೋಗ್ಬೇಕು, ಹಂಗೆ ಮಾಡ್ತೀನಿ, ನೋಡ್ತಾ ಇರ್ರಿ. ಮೈ ಕಮಿನ್ ಸರ್? ಎಸ್, ಕಮಿನ್ ನೇತ್ರ. ಸರ್, ಏನು ಕರೆದ್ರಂತೆ? ಏನು ಸಮಾಚಾರ? ನಮ್ಮ ಮನೆಗೆ ಊಟ ಕಳ್ಸೋದೇನು? ಅದು ಅಲ್ಲದೆ ಇವತ್ತು ಲಾಡು ಎಲ್ಲ ತಂದು ಕೊಟ್ಟಿದ್ಯಾ ಅಂತೆ ನಮ್ಮ ಮನೆಯಲ್ಲಿ. ಏನು ಸಮಾಚಾರ? ನಮ್ಮ ಮನೆಯವ್ರ ಹತ್ರ ಎಲ್ಲರ ಹತ್ರನೂ ಹೊಗಳ್ಸ್ಕೊತಾ ಇದೀಯಾ? ಅಯ್ಯೋ, ಹೊಗಳ್ಸ್ಕೋಬೇಕಂತ ಏನಿಲ್ಲಪ್ಪ. ನಿಮ್ಮ ಮನೆಯಲ್ಲಿ ಹಬ್ಬ ಮಾಡಲ್ಲ ಅಂತಂದ್ರಲ್ಲ, ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಮಾಡಿದ್ದು ತಂದು ಕೊಟ್ಟಿದ್ದೀನಿ ಅಷ್ಟೇ. ಅದು ಅಲ್ಲದೆ ನಿಮಗೆ ಉಂಡಿ ಎಲ್ಲ ಇಷ್ಟ ಅಲ್ಲ ತಿನ್ನೋದಕ್ಕೆ, ಮತ್ತೆ ಹೊರಗಡೆ ಏನು ತರಿಸ್ಕೊಂಡು ತಿನ್ನೋದು ಅಂತ ನಮ್ಮ ಮನೆಯಿಂದನೇ ತಂದಿದ್ದು. ನಮ್ಮ ಮಮ್ಮಿ ನಮ್ಮ ಅಕ್ಕ ಅಂತೂ ನಿನ್ನನ್ನು ಹೊಗಳಿದ್ದೆ. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವ್ರ ಮನೆಯಲ್ಲಿ. ಅದು ಅಲ್ಲದೆ ನೇತ್ರ ಪಾಪ ಅಲ್ಲಿಂದ ಇಲ್ಲಿವರೆಗೂ ಬಸ್ ಹತ್ಕೊಂಡು ನಮ್ಮ ಕೈ ತಂದು ಕೊಟ್ಲು ಅಂತ ನಮ್ಮ ಮನೆಯಲ್ಲಿ ಹೊಗಳಿದ್ದು. ಅದು ಅಲ್ಲದೆ ನಮ್ಮ ಡ್ಯಾಡಿ ಯಾರಿಗೂ ಹೊಗಳೋದೇ ಇಲ್ಲ, ಅಂಥದ್ರಲ್ಲಿ ನಿನ್ನನ್ನು ಹೊಗಳಿದ್ದಾರೆ ಗೊತ್ತಾ? ಹೌದಾ? ಇವಾಗ ನೀನು ನಮ್ಮ ಮನೆಗೆ ಅಷ್ಟೆಲ್ಲ ಊಟ ತಂದು ಕೊಟ್ಟಿದೀಯಾ, ಆಮೇಲೆ ಉಂಡಿ ಅದನ್ನೆಲ್ಲ ತಂದು ಕೊಟ್ಟಿದೀಯಾ. ಇವಾಗ ನಿನಗೇನು ಬೇಕು ಹೇಳು, ನೀನೇನು ಹೇಳ್ತೀಯ ನಾನು ಅದನ್ನು ಕೊಡಿಸ್ತೀನಿ. ನನಗೇನು ಬೇಡಪ್ಪ, ನಿಮ್ಗೆಲ್ಲರಿಗೂ ಖುಷಿ ಆದರೆ ಅಷ್ಟೇ ಸಾಕು. ಹಾಗೆಲ್ಲ ಏನಿಲ್ಲಪ್ಪ, ನೀನು ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿದೀಯಾ, ನಿನಗೇನು ಕೊಡಿಸ್ಲಿಲ್ಲ ಅಂದರೆ ಹೆಂಗೆ ಹೇಳು? ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಹೇಳಲೇಬೇಕು. ನಿನಗೇನು ಇಷ್ಟ ಹೇಳು, ನಾನು ಅದನ್ನೇ ಕೊಡಿಸ್ತೀನಿ. ಅಯ್ಯೋ ಬೇಡ ಸಾಗರವ್ರೆ, ನಿಜವಾಗ್ಲೂ ನನಗೆ ಏನು ಬೇಡ. ನಿಮ್ಗೆ ಖುಷಿ ಆಯ್ತಲ್ಲ, ನೀವು ಹೊಟ್ಟೆ ತುಂಬ ತಿಂದರೆ ಅಷ್ಟೇ ಸಾಕು ನನಗೆ, ಮತ್ತೇನು ಬೇಡ. ನೀನು ಏನು ಹೇಳಲ್ಲ ಅಂತ ನನಗೆ ಗೊತ್ತು, ಅಂದರೂ ನಿನಗೆ ಕೇಳ್ತೀನಿ ನೋಡು. ನಿನಗೆ ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ ನಿನಗೆ ಏನೇ ಬೇಕಂದ್ರೂ ನನಗೆ ಹೆಲ್ಪ್ ಕೇಳು, ಸರಿನಾ? ನಾನೇ ನಿನಗೆ ಯಾವಾಗಾದರೂ ಏನಾದರೂ ಸರ್ಪ್ರೈಸ್ ಕೊಡ್ತೀನಿ, ಓಕೆನಾ? ಸರಿ ಸಾಗರವ್ರೆ, ಸರಿ, ನಾನು ಇವಾಗ ಹೋಗಿ ವರ್ಕ್ ಮಾಡ್ತೀನಿ. ಸಿಕ್ಕಾಪಟ್ಟೆ ವರ್ಕ್ ಇದೆ, ಸರಿನಾ? ಅಯ್ಯೋ ನೇತ್ರ, ಆಫೀಸಲ್ಲಿ ವರ್ಕ್ ಇರೋದೆ, ಏನೋ 5 ನಿಮಿಷ ಮಾತಾಡು ನಮ್ಮ ಹುಡುಗಿ ಜೊತೆ ಅಂತ ಕರೆದ್ರೆ ನೀನು ನೋಡಿದ್ರೆ ಹಾಗೆ ಓಡೋಗ್ತಾ ಇದೆಯಲ್ಲ. ಅಯ್ಯೋ ಸಾಗರವ್ರೆ, ಇದು ಆಫೀಸ್, ಸಡನ್ನಾಗಿ ಯಾರಾದರೂ ಬಂದರೆ ನಾವು ಹಿಂಗೆ ನಿಂತ್ಕೊಂಡು ಮಾತಾಡೋದನ್ನ ಏನಾದರೂ ನೋಡಿಬಿಟ್ರೆ, ಅಯ್ಯೋ ಬೇಡ ಸಾಗರವ್ರೆ, ನಾನು ಹೋಗಿ ವರ್ಕ್ ಮಾಡ್ತೀನಿ. ಏನಾದರೂ ಮಾತಾಡಬೇಕು ಅಂತ ಕರೆದಾಗ ಎವ್ರಿ ಟೈಮ್ ಹಿಂಗೆ ಮಾಡಿ ನೀನು. ಸಾಗರ್, ಅದು ಏನು ಕೃತಿ, ಏನು ಕೇಳ್ಕೊಂಡು ಬರ್ಬೇಕು ತಾನೆ ಒಳಗಡೆ, ಹಾಗೆ ಸಡನ್ನಾಗಿ ಬಂದುಬಿಟ್ರೆ? ಅದು ಸಾಗರ್, ನೀನು ಒಬ್ಬನೇ ಇರ್ತೀಯ ಅಂತ ಹಾಗೆ ಬಂದುಬಿಟ್ಟೆ, ಸಾರಿ. ಇರಲಿ ಬಿಡಿ ಕೃತಿ ಮೇಡಮ್ ಅವರೇ, ನಡೆಯುತ್ತೆ, ಪರವಾಗಿಲ್ಲ. ಅದು ಸಾಗರ್, ತೇಜಸ್ ಸರ್ ಕರಿತಾ ಇದ್ದಾರೆ, ನೀವು ಹೋಗ್ಬೇಕಂತೆ. ಓ ಹೌದಾ, ಸರಿ ಹಾಗಾದರೆ. ಛೇ ಕೃತಿ, ನೀನು ಇಷ್ಟು ಬೇಗನಾ ಬರೋದು? ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬರೋದಕ್ಕಾಗೋದಿಲ್ವಾ? ಯಾಕೆ, ನಾನು ಯಾಕೆ ಲೇಟಾಗಿ ಬರಬೇಕಾಗಿತ್ತು? ಛೇ, ಏನೋ ರೊಮ್ಯಾಂಟಿಕ್ಕಾಗಿ ನಾನು ಮತ್ತು ಸಾಗರ್ ಅವರು ಮಾತಾಡ್ತಾ ಇದ್ವಿ, ನಡಕ್ಕೆ ನೀನು ಬಂದುಬಿಟ್ಟೆ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗಂತಾರಲ್ಲ, ಹಾಗೆ ಬಂದುಬಿಟ್ಟೆ ನೀನು. ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದಿದ್ದಿದ್ರೆ ಆರಾಮಾಗಿ ಮಾತಾಡ್ಕೊತ ಇರ್ತಿದ್ವಿ ನಾವು. ಈ ನೇತ್ರ, ನನ್ನ ಹೊಟ್ಟೆ ಉರಿಸ್ಬೇಡ ನೀನು, ನೋಡು ಮತ್ತೆ. ಅಯ್ಯೋ ಕೃತಿ, ನಾನು ಯಾಕೆ ನೀನು ಹೊಟ್ಟೆ ಉರಿಸ್ತೆ? ಇದ್ದಿದ್ದನ್ನೇ ಹೇಳಿದೆಪ್ಪ. ನೆಕ್ಸ್ಟ್ ಟೈಮು ಈ ಥರ ಎಲ್ಲ ಸಡನ್ನಾಗಿ ಬರೋದಕ್ಕೆ ಹೋಗ್ಬೇಡ. ನಾನು ಸಾಗರವರು ಏನೋ ಇಂಪಾರ್ಟೆಂಟ್ ವಿಷಯನ ಮಾತಾಡ್ಕೊತ ಇರ್ತೀವಿ, ನೀನು ಹಂಗೆ ಬಂದುಬಿಟ್ರೆ ನಮಗೇನು ಅನಿಸೋದಿಲ್ಲ, ನೀನೇ ಹೇಳು. ನಿಮಗೆ ಡಿಸ್ಟರ್ಬ್ ಆಗಲಿ ಅಂತಲೇ ನಾನು ಬಂದಿದ್ದು.
ಅಯ್ಯೋ ಛೇ, ಈ ಥರ ನಡಕ್ಕೆ ಬಂದುಬಿಟ್ರೆ ನಮಗೇನು ಡಿಸ್ಟರ್ಬ್ ಆಗೋದಿಲ್ಲಪ್ಪ. ಬೇಕಾದ್ರೆ ಆಮೇಲೆ ಮಾತಾಡ್ಕೋತೀವಿ. ನಾವಿಬ್ಬರು ಮಾತಾಡೋದನ್ನು ನೀನು ನೋಡಿ ಹೊಟ್ಟೆ ಉಳ್ಕೋತೀಯಲ್ಲ, ಅದಕ್ಕೆ ಪಾಪ ಯಾಕೆ ಬರ್ತೀಯಾ ಈ ಥರ ನಡಕ್ಕೆ ಅಂತ ಕೇಳಿದ್ದು. ನಿಂದು ಭಾಳ ಅತಿ ಆಗ್ತಿದೆ, ಟೈಮ್ ಬರಲಿ ಅವಾಗ ಮಾಡ್ತೀನಿ ನಿನಗೆ. ಇವಾಗಿಷ್ಟು ಮೆರಿತೀಯ ಮೇರಿ. ಅಯ್ಯೋ ಕೃತಿ, ಇಷ್ಟು ದಿನ ನಿನ್ನ ಟೈಮ್ ಇತ್ತು, ಇವಾಗ ನನ್ನ ಟೈಮ್ ಸ್ಟಾರ್ಟ್ ಆಗಿದೆ. ಇನ್ನು ಮೇಲೆ ನಿನ್ನನ್ನು ಹೆಂಗೆ ಉರಿಸ್ತೀನಿ ಅಂತ ನೋಡ್ತಾ ಇರು, ಸರಿನಾ? ಬಾಯ್ ಕೃತಿ. ಕೃತಿ, ಏನು ಮತ್ತೆ ಯಾಕೆ ಬಂದೆ ವಾಪಸ್? ಕೃತಿ, ಹೊರಗಡೆ ಹೋಗಿ ಒಂದು ಗ್ಲಾಸ್ ಚಿಳ್ಳಗಿರೋ ಜ್ಯೂಸ್ ಕುಡಿದು ಬಂದ್ಬಿಡ. ಯಾಕೆ? ನಿನ್ನ ಹೊಟ್ಟೆನಲ್ಲಿ ಬೆಂಕಿ ಹತ್ತಿ ದಗ 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 ಅಂತ ಉರಿತಾ ಇದೆಯಲ್ಲ, ಅದಕ್ಕೋಸ್ಕರ ಹೋಗಿ ಒಂದು ಫುಲ್ಲು ಕೋಲ್ಡಾಗಿರೋ ಚಿಲ್ಡಾಗಿರೋ ಜ್ಯೂಸ್ ಕುಡಿದೆ ಅಂದರೆ ಹೊಟ್ಟೆನಲ್ಲಿರೋ ಬೆಂಕಿ ಎಲ್ಲ ಆರಿ ಆರಾಮಾಗಿ ತಣ್ಣಗಾಗ್ಬಿಡ್ತೀಯ, ಅದಕ್ಕೆ ಸರಿನಾ? ಬಾಯ್ ಕೃತಿ. ಛೇ, ಈ ಹಾಳಾದವಳು ಬೇಕಂತ ನನ್ನ ಹೊಟ್ಟೆ ಉರಿಸ್ಬೇಕಂತಾನೆ ಸಾಗರ ಜೊತೆ ಇನ್ನೂ ಕುಲು ಅಂತ ಮಾತಾಡ್ತಾಳೆ. ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕೆ ಆಗ್ತಿಲ್ಲ ಇವ್ರನ್ನ. ಆದರೂ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು.